ಹಾಯ್ ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS Excel ಅಲ್ಲಿ VBA ಅಪ್ಲಿಕೇಶನ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಇಲ್ಲಿ ನಾವು VBA ಅಪ್ಲಿಕೇಶನ್ ಅಂದ್ರೆ ಏನು, ಅದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ನಂತರ ನಾವು VBA ಅಪ್ಲಿಕೇಶನ್ ಅನ್ನ ನೋಡೋಣ. ಇಲ್ಲಿ ನಾವು VBA ಅಪ್ಲಿಕೇಶನ್ ಅಂದಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ನಾವು ನಂಬರ್ ಟು ಟೆಕ್ಸ್ಟ್ MS Excel ಅಲ್ಲಿ ಕನ್ವರ್ಟ್ ಮಾಡಬೇಕು ಅಂದಾಗ ಯಾವ ರೀತಿಯಾಗಿ ನಾವು VBA ಕೋಡಿಂಗ್ ಅನ್ನ ಬರಿಬೇಕು ಅಂತ. ಅದೇ ರೀತಿಯಾಗಿ MS Excel ಅಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನ ನಾವು ಯೂಸ್ ಮಾಡಬೇಕು ಅಥವಾ ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನ ನಾವು ಡಿಸೈನ್ ಮಾಡ್ಕೋಬೇಕು ಅಂದಾಗ MS Excel ಅಲ್ಲಿ ಇರುವಂತಹ VBA ಕೋಡಿಂಗ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡಬಹುದು. ಹಿಂದಿನ ಕ್ಲಾಸ್ ಅಲ್ಲಿ ನೀವು ನೋಡಿರಬಹುದು MS Excel ಅಲ್ಲಿ ಯಾವ ರೀತಿಯಾಗಿ ನಾವು ಡೇಟಾ ಎಂಟ್ರಿ ಅಪ್ಲಿಕೇಶನ್ ಫಾರಂ ಅನ್ನ ಕ್ರಿಯೇಟ್ ಮಾಡಬೇಕಂತ ನಾನು ಹೇಳಿದ್ದೆ. ಅಪ್ಲಿಕೇಶನ್ ಫಾರಂ ಅನ್ನ ನಾವು ಡಿಸೈನ್ ಮಾಡಿ ಡೇಟಾ ಎಂಟ್ರಿಯನ್ನ ಮಾಡಿದ್ರೆ ಯಾವ ಕಾಲಮ್ ಯಾವ ಶೀಟ್ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ ಅಲ್ಲಿ ಡೇಟಾ ಎಂಟ್ರಿ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನಾವು VBA ಕೋಡಿಂಗ್ ಸಹಾಯದಿಂದ ಸಹ ಕೆಲವೊಂದು ಫಾರ್ಮುಲಾಗಳು ಕೆಲವೊಂದು ಅಪ್ಲಿಕೇಶನ್ ಫಾರ್ಮೆಟ್ಗಳನ್ನ ನಾವು ತುಂಬಾ ಸುಲಭವಾಗಿ ಡಿಸೈನ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲು ನಮಗೆ VBA ಕೋಡಿಂಗ್ ಅನ್ನ ಮಾಡಬೇಕು ಅಂದಾಗ ಡೆವಲಪರ್ ಮೆನು ನಮಗಿಲ್ಲಿ ಬೇಕಾಗುತ್ತೆ. MS Excel ಅಲ್ಲಿ ಡೆವಲಪರ್ ಟ್ಯಾಬ್ ಇಲ್ಲಿ ಇರೋದಿಲ್ಲ. ನಮಗೆ ಡೆವಲಪರ್ ಟ್ಯಾಬ್ ಬೇಕು ಅಂದಾಗ ಫೈಲ್ ಮೆನು ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೋರ್ ಆಪ್ಷನ್ಸ್ ಕಸ್ಟಮೈಸ್ ರಿಬನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗಿಲ್ಲಿ ಸಿಗುತ್ತೆ ಡೆವಲಪರ್ ಟ್ಯಾಬ್. ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಓಕೆ ನಾವಿಲ್ಲಿ ಕೊಡೋಣ. ನೀವಿಲ್ಲಿ ನೋಡಬಹುದು ಡೆವಲಪರ್ ಟ್ಯಾಬ್ ಇಲ್ಲಿ ಬಂದಿದೆ. ನಾವಿಲ್ಲಿ ಕ್ಲಿಕ್ ಮಾಡೋಣ. ಫಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕೋಡಿಂಗ್ ಆಪ್ಷನ್. ಕೋಡ್ ಇಲ್ಲಿರುವಂತಹ ಆಪ್ಷನ್ ಗಳನ್ನ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಮೊದಲು ನಾವು ವಿಜುವಲ್ ಬೇಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ವಿಜುವಲ್ ಬೇಸಿಕ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ವಿಂಡೋ ನಮಗಿಲ್ಲಿ ಓಪನ್ ಆಗುತ್ತೆ. ನೀವು ನೋಡಬಹುದು VBA ಪ್ರಾಜೆಕ್ಟ್ಸ್ ನಮಗಿಲ್ಲಿ ಸಿಗುತ್ತೆ. ಶೀಟ್ 1 ಇಲ್ಲಿ ತೋರಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು MS Excel ಅಲ್ಲಿ ನಾವು ಎಷ್ಟು ಶೀಟ್ ಅನ್ನ ಇನ್ಸರ್ಟ್ ಮಾಡಿದೀವಿ ಅಲ್ಲಿ ತೋರಿಸುತ್ತೆ. ಶೀಟ್ 2 ನಾನಿಲ್ಲಿ ಇನ್ಸರ್ಟ್ ಮಾಡ್ತೀನಿ. ಶೀಟ್ 3 ನೀವಿಲ್ಲಿ ನೋಡಬಹುದು ಫಸ್ಟ್ ಶೀಟ್ ಮಾತ್ರ ತೋರಿಸ್ತಾ ಇತ್ತು. ಈಗ ನಾವು ಸೆಕೆಂಡ್ ಶೀಟ್ ಮತ್ತು ಥರ್ಡ್ ಶೀಟ್ ಇನ್ಸರ್ಟ್ ಮಾಡಿದ್ದೀವಿ. ಇಲ್ಲಿ ತೋರಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನಾವು ನೇಮ್ ಅನ್ನ ಚೇಂಜ್ ಮಾಡೋಣ. ಮಿನಿಮೈಸ್ ಸೆಕೆಂಡ್ ಶೀಟ್ ನಾನಿಲ್ಲಿ ನೇಮ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ VBA. ನೀವಿಲ್ಲಿ ನೋಡಬಹುದು ಶೀಟ್ ಸೆಕೆಂಡ್ ಇಲ್ಲಿ ನೇಮ್ ಚೇಂಜ್ ಆಗಿದೆ VBA. ನಾವೀಗ ರೆಕಾರ್ಡ್ ಮ್ಯಾಕ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಮ್ಯಾಕ್ರೋ ನೇಮ್ ಅಂದಾಗ ನಾವೀಗ ಯಾವುದೇ ಒಂದು ಫೈಲ್ ಅನ್ನ ಸೇವ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ನೇಮ್ ಕೊಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಮ್ಯಾಕ್ರೋ ನೇಮ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ಮೈ VBA ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಫೈಲ್ ನೇಮ್ ಅನ್ನ ಕೊಡಬೇಕಾದ್ರೆ ಯಾವುದೇ ರೀತಿಯ ಸ್ಪೇಸ್ ಅಥವಾ ಯಾವುದೇ ನಂಬರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ @ ಸಿಂಬಲ್ ಇರಬಹುದು, ನಂಬರ್ ಸಿಂಬಲ್, ಕ್ವಶನ್ ಮಾರ್ಕ್ ಈ ರೀತಿಯ ಯಾವುದೇ ಸಿಂಬಲ್ಸ್ ನ ನಾವಿಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಮತ್ತು ಸ್ಪೇಸ್ ಅನ್ನ ಕೊಡೋ ಹಾಗಿಲ್ಲ. ಈ ರೀತಿಯಾಗಿ ನಾವು ನೇಮ್ ಅನ್ನ ಕೊಡಬೇಕಾಗುತ್ತೆ. ನಂತರ ಶಾರ್ಟ್ ಕಟ್ ಕೀ ಬೇಕಂದಾಗ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ನಾವು ಸೇವ್ ಮಾಡುವಂತಹ ಫೈಲ್ಗೆ ಯಾವ ಶಾರ್ಟ್ ಕಟ್ ಕೀ ಇಂದ ಓಪನ್ ಮಾಡಬೇಕು ನಾವಿಲ್ಲಿ ಶಾರ್ಟ್ ಕಟ್ ಕೀ ಸಹ ಕೊಡಬಹುದು. ನಾವು ಕೊಡುವಂತಹ ಯಾವುದೇ ಲೆಟರ್ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಯಾವುದೇ ಶಾರ್ಟ್ ಕಟ್ ಕೀಯಲ್ಲಿ ಯೂಸ್ ಆಗಿರಬಾರದು. ಎಕ್ಸಾಂಪಲ್ ಇಲ್ಲಿ ಎಸ್ ಅನ್ನ ನಾವಿಲ್ಲಿ ಕೊಟ್ರೆ Ctrl+S ಸೇವ್ ಶಾರ್ಟ್ ಕಟ್ ಕೀ ಇರುತ್ತೆ. ಈ ರೀತಿಯಾದ ಶಾರ್ಟ್ ಕಟ್ ಕೀಗಳನ್ನ ನಾವಿಲ್ಲಿ ಕೊಡಬಾರ್ದು. ಆ ಶಾರ್ಟ್ ಕಟ್ ಕೀ ಇಲ್ಲಿ ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸ್ಟೋರ್ ಮ್ಯಾಕ್ರೋ ಇನ್ ಪರ್ಸನಲ್ ಮ್ಯಾಕ್ರೋ ವರ್ಕ್ ಬುಕ್, ನ್ಯೂ ವರ್ಕ್ ಬುಕ್ ಅಥವಾ ದಿಸ್ ವರ್ಕ್ ಬುಕ್. ನಾವಿಲ್ಲಿ ದಿಸ್ ವರ್ಕ್ ಬುಕ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ನೀವಿಲ್ಲಿ ಬರೀಬಹುದು ಮೈ VBA ಪ್ರೋಗ್ರಾಮ್, VBA ಫೈಲ್ ಅಥವಾ ಯಾವ ಫೈಲ್ ನೇಮ್ ಯಾವ ರೀತಿಯ ಎಂಟ್ರಿ ನೀವಿಲ್ಲಿ ಮಾಡ್ತಾ ಇದ್ದೀರಾ ಡಿಸ್ಕ್ರಿಪ್ಷನ್ ನೀವಿಲ್ಲಿ ಬರೀಬಹುದು. ಮೈ VBA ಫೈಲ್ ನಾನಿಲ್ಲಿ ಬರಿತಾ ಇದ್ದೀನಿ. ನಂತರ ಓಕೆ ನಾವಿಲ್ಲಿ ಕೊಡೋಣ. ರೆಕಾರ್ಡಿಂಗ್ ಈಗ ಸ್ಟಾರ್ಟ್ ಆಗಿದೆ. ನೀವಿಲ್ಲಿ ನೋಡಬಹುದು. ಈಗ ನಾವು ಯಾವ ರೀತಿಯ ವರ್ಕ್ ಅನ್ನ ಮಾಡ್ತೀವಿ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಶೀಟ್ ನಾವಿಲ್ಲಿ ತಗೊಂಡಿದ್ದೀವಿ. VBA ನೇಮ್ ಅನ್ನ ನಾವಿಲ್ಲಿ ಕೊಟ್ಟಿದ್ವಿ.
ನಾವೀಗ ಒಂದು ಡೇಟಾ ಎಂಟ್ರಿಯನ್ನು ಮಾಡೋಣ. ಈಗ ನಾವು ಯಾವ ರೀತಿಯಾಗಿ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ನೇಮನ್ನು ಟೈಪ್ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮ್ಯಾಕ್ರೋ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ ಇಲ್ಲಿ ಸೀರಿಯಲ್ ನಂಬರ್, ಸೆಕೆಂಡ್ ಸ್ಟೆಪ್ ನೇಮ್ ಟೈಪ್ ಮಾಡಬೇಕು, ಥರ್ಡ್ ಸ್ಟೆಪ್ ಕ್ಲಾಸ್, ಈ ರೀತಿಯಾಗಿ ಮ್ಯಾಕ್ರೋ ರೆಕಾರ್ಡಿಂಗ್ ಮಾಡ್ತಾ ಹೋಗುತ್ತೆ. ಸೀರಿಯಲ್ ನಂಬರ್ 1 ನಾವಿಲ್ಲಿ ಟೈಪ್ ಮಾಡೋಣ. 2 ನೇಮ್ ಎ ನಾನಿಲ್ಲಿ ಕೊಡ್ತಾ ಇದ್ದೀನಿ, ಬಿ ಕ್ಲಾಸ್ 9 10. ನಂತರ ನಾವೀಗ ಮ್ಯಾಕ್ರೋ ಎಂಡ್ ಮಾಡಬೇಕಾಗಿದೆ. ಸ್ಟಾಪ್ ರೆಕಾರ್ಡಿಂಗ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಈಗ ಮ್ಯಾಕ್ರೋ ರೆಕಾರ್ಡ್ ಆಗಿ ಸೇವ್ ಆಗಿದೆ. ಈಗ ನಾವು ನೋಡೋಣ ಯಾವ ರೀತಿಯಾಗಿ ಮ್ಯಾಕ್ರೋ ರೆಕಾರ್ಡ್ ಆಗಿದೆ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಮಾಡ್ಯೂಲ್ಸ್ ಇಲ್ಲಿ ಬಂದಿದೆ. ಫಸ್ಟ್ ನಾವಿಲ್ಲಿ ಫೈಲನ್ನು ಓಪನ್ ಮಾಡಿದಾಗ ಮ್ಯಾಕ್ರೋ ರೆಕಾರ್ಡಿಂಗ್ ಮಾಡೋದಕ್ಕಿಂತ ಫಸ್ಟ್ ಇಲ್ಲಿ ಯಾವುದೇ ಮಾಡ್ಯೂಲ್ಸ್ ಆಪ್ಷನ್ ನಮಗಿಲ್ಲಿ ಇರಲಿಲ್ಲ. ಈಗ ಮಾಡ್ಯೂಲ್ ಆಪ್ಷನ್ ಬಂದಿದೆ, ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಮಾಡ್ಯೂಲ್ 1 ನಮಗಿಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಾವು ಡಬಲ್ ಕ್ಲಿಕ್ ಮಾಡೋಣ. ನೀವು ನೋಡಬಹುದು ನಾವು ಟೈಪ್ ಮಾಡಿದಂತಹ ಡೇಟಾ ಎಂಟ್ರಿ ಟೇಬಲ್ ಇಲ್ಲಿ ಯಾವ ರೀತಿಯಾಗಿ ರೆಕಾರ್ಡ್ ಆಗಿದೆ ಅಂತ. ನೀವಿಲ್ಲಿ ನೋಡಬಹುದು ನಾವು ಮ್ಯಾಕ್ರೋ ರೆಕಾರ್ಡಿಂಗ್ ನೇಮ್ ಅನ್ನ ಕೊಟ್ಟಿದ್ವಿ, ಮೈ VBA ನೇಮ್ ಇಲ್ಲಿ ಬಂದಿದೆ. ಮೈ VBA ಫೈಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಟೈಪ್ ಮಾಡಿದ್ವಿ. ನಂತರ ಆಕ್ಟಿವೇಶನ್ ಸೆಲ್ ನೀವಿಲ್ಲಿ ನೋಡಬಹುದು, ಸೀರಿಯಲ್ ನಂಬರ್ ನಾವಿಲ್ಲಿ ಟೈಪ್ ಮಾಡಿದೀವಿ. ನಂತರ ನೇಮ್, ಕ್ಲಾಸ್, ಸೀರಿಯಲ್ ನಂಬರ್ ನಾವಿಲ್ಲಿ ಫಸ್ಟ್ ಸೆಕೆಂಡ್ ಟೈಪ್ ಮಾಡಿದ್ವಿ. ನಂತರ ನೇಮ್ ಅಲ್ಲಿ ನಾವು ಎ ಮತ್ತೆ ಬಿ ಟೈಪ್ ಮಾಡಿದ್ವಿ. ಕ್ಲಾಸ್ ಅಲ್ಲಿ 9 ಮತ್ತೆ 10 ಟೈಪ್ ಮಾಡಿದ್ವಿ. ನೀವಿಲ್ಲಿ ನೋಡ್ತಾ ಇರಬಹುದು ಡೇಟಾ ಎಂಟ್ರಿ ಯಾವ ರೀತಿಯಾಗಿ ರೆಕಾರ್ಡ್ ಆಗಿದೆ ಅಂತ. ನಂತರ ಎಂಡ್ VBA ಕೋಡಿಂಗ್ ಅನ್ನ ನಾವಿಲ್ಲಿ ಮಾಡಿದಾಗ ಸಬ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ನಂತರ ಎಂಡ್ ಸಬ್, ಈ ರೀತಿಯಾಗಿ ನಾವು ಸ್ಟಾರ್ಟ್ ಮತ್ತು ಎಂಡ್ ಅನ್ನ ಮಾಡಬೇಕಾಗುತ್ತೆ. ನಾವು ರೆಕಾರ್ಡ್ ಮಾಡಿರುವಂತಹ ಮ್ಯಾಕ್ರೋ ಇಲ್ಲಿ VBA ಕೋಡ್ ಫಾರ್ಮೆಟ್ ಅಲ್ಲಿ ಸೇವ್ ಆಗಿದೆ. ಈ ಮ್ಯಾಕ್ರೋ ನಾವೀಗ ಯೂಸ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ. ಯಾವುದೇ ಒಂದು ಡೇಟಾ ಎಂಟ್ರಿ ಅಥವಾ ಯಾವುದೇ ಫಾರ್ಮುಲಾಸ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಆ ಫಾರ್ಮುಲಾಸ್ ಯಾವ ರೀತಿಯಾಗಿ ಸೇವ್ ಆಗುತ್ತೆ ಮತ್ತು ಅಪ್ಲೈ ಆಗುತ್ತೆ ಅಂತ ನಾವು ಈಗ ನೋಡೋಣ. ನಾನೀಗ ಮಿನಿಮೈಸ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಎಂಟ್ರಿ ಮಾಡಿರುವಂತಹ ಡೇಟಾವನ್ನ ಡಿಲೀಟ್ ಮಾಡೋಣ. ಡಿಲೀಟ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ಮ್ಯಾಕ್ರೋ ನಾವೀಗ ರೀಸ್ಟೋರ್ ಡೌನ್ ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಾವು ರೆಕಾರ್ಡಿಂಗ್ ಮಾಡಿರುವಂತಹ ಮ್ಯಾಕ್ರೋ ಯೂಸ್ ಮಾಡಬೇಕಾಗಿದೆ. ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ರನ್ ಮ್ಯಾಕ್ರೋ ಅಥವಾ ಶಾರ್ಟ್ ಕಟ್ ಕೀ ನಾವಿಲ್ಲಿ F5 ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಸ್ಕ್ರೀನ್ ಅನ್ನ ನೀವಿಲ್ಲಿ ನೋಡಬಹುದು. ರನ್ ಮ್ಯಾಕ್ರೋ ಆಪ್ಷನ್ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಡೇಟಾ ಎಂಟ್ರಿ ಟೇಬಲ್ ಯಾವ ರೀತಿಯಾಗಿ ರಿಸ್ಟೋರ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಮ್ಯಾಕ್ರೋ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ನಾವು ಯಾವುದೇ ಒಂದು ಶೀಟ್ ಅಲ್ಲಿ ಮ್ಯಾಕ್ರೋ ರೆಕಾರ್ಡಿಂಗ್ ಅನ್ನ ಮಾಡಿದಾಗ ಬೇರೆ ಯಾವುದೇ ಶೀಟ್ ಗಳಿಗೆ ನಾವು ಅಪ್ಲೈ ಮಾಡಬಹುದು. ಈಗ ನಾವು ನೋಡಿದ್ವಿ ಯಾವ ರೀತಿಯಾಗಿ ಮ್ಯಾಕ್ರೋ ರೆಕಾರ್ಡಿಂಗ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡಬಹುದು. ನಂತರ ಯಾವ ರೀತಿಯಾಗಿ VBA ಕೋಡ್ ಆಗಿ ಸೇವ್ ಆಗುತ್ತೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ರೆಕಾರ್ಡಿಂಗ್ ಆಗಿರುವಂತಹ VBA ಕೋಡ್ ಅನ್ನ ಯಾವ ರೀತಿಯಾಗಿ ನಾವು ಎಡಿಟ್ ಮಾಡಬೇಕು ಅಂತ.